ಒಂದು ಕಡೆಗೆ ಕಾಂಗ್ರೆಸ್ನವರು ಫ್ರೀಡಂ ಪಾರ್ಕ್ನಲ್ಲಿ ಮನ್ರೇಗಾವನ್ನು VB ರಾಮ್ಜಿ ಅಂತ ಬದಲಾಯಿಸಿರೋದಕ್ಕೆ ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರೆ, ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಕಡೆಗೆ BJPಯವರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ಗೆ ಕೌಂಟರ್ ಆಗಿ VB ರಾಮ್ಜಿಗೆ ಏನು ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ಖಂಡನೆ ಮಾಡಿ, ಹಾಗೆ ಗವರ್ನರ್ ಅವರು ಜಂಟಿ ಅಧಿವೇಶನ VB ರಾಮ್ಜಿ ವಿಚಾರವಾಗಿಯೇ ಕರೆದಂತಹ ಜಂಟಿ ಅಧಿವೇಶನ ಏನಿತ್ತು, ಆ ಅಧಿವೇಶನದಲ್ಲಿ ಅವರು ಭಾಷಣವನ್ನು ಮಂಡಿಸಿ ತೆರಳುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ನಡೆದುಕೊಂಡ ರೀತಿಯನ್ನು ಖಂಡಿಸಿ, ಹಾಗೆ ಬಳ್ಳಾರಿಯ ಬ್ಯಾನರ್ ಗಲಾಟೆ ಫೈರಿಂಗ್ ಪ್ರಕರಣ ಇರಬಹುದು, ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಅವರ ಪ್ರಕರಣ ಇರಬಹುದು, ವಿವಿಧ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ನಡೆಯ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ BJP ಹಾಗೆ JDSನ ಸದಸ್ಯರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ. ಯಾವ ರೀತಿ ಗುಂಡಾರಿಸಿ ತಮ್ಮ ಕಾರ್ಯಕರ್ತರನ್ನು ಕೂಡ ಬಲಿ ತಕ್ಕೊಂಡ್ರು, ಜನಾರ್ದನ್ ರೆಡ್ಡಿ ಅವರ ಜೀವಕ್ಕೂ ಕೂಡ ಗಂಡಾಂತರ ತರುವಂತ ಕೆಲಸ ಮಾಡಿದ್ರು. ತದನಂತರದಲ್ಲಿ ಮೊನ್ನೆ ದಿನ ಮನೆಯನ್ನು ಸುಟ್ಟಿ ಹಾಕಿರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ಆ ರೀತಿ ಒಂದು ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನೋಡ್ಕೊಂಡು ಹಾಗೆ ಸುಮ್ಮನೆ ಕೂರೋದಕ್ಕೆ ಇವತ್ತು ಸಾಧ್ಯ ಇಲ್ಲ. ಮೊನ್ನೆ ತರೀಕೆರೆನಲ್ಲಿ ನಮ್ಮ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ಅಲ್ಲಿ ಹಿಂದೂ ಸಂಗಮದಲ್ಲಿ ಮಾತನಾಡಬೇಕು ಅಂತೇಳಿ ತಿಳಿದಂತ ಸಂದರ್ಭದಲ್ಲಿ ಭಾಷಣ ಮಾಡಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗಿನೇ ಪೊಲೀಸ್ ಅಧಿಕಾರಿಗಳು ಬಂದು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ವೇಷ ಭಾಷಣದ ನೋಟಿಸ್ ಅನ್ನ ಕೊಡ್ತಾರೆ. ವೇಷ ಭಾಷಣ ಕಾಯ್ದೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ, ಇನ್ನೂ ಕೂಡ ಪಾಸ್ ಆಗಿಲ್ಲ. ಹೆಂಗೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕರ್ತರಿಗೆ ಭಾಷಣ ಮಾಡಕ್ಕೂ ಮುಂಚೆ ನೋಟಿಸ್ ಕೊಡ್ತಾರೆ, ಇವತ್ತು ನಾವು ಪಾಕಿಸ್ತಾನದಲ್ಲಿದ್ದೀವ ಬಾಂಗ್ಲಾದೇಶದಲ್ಲಿದ್ದೀವ ಅಂತೇಳಿ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುಂಡಾಗರ್ದಿಗೆ ತಿಳಿದಿರ್ತಕ್ಕಂಥದ್ದು ಬರೀ ಕಾಂಗ್ರೆಸ್ ಶಾಸಕರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಭ್ರಷ್ಟಾಚಾರ, 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹಿರ ಆಗಿದೆ. ಇವತ್ತು ಅಬಕಾರಿ ಸಚಿವರು ಅವರು ಅವರ ಕುಟುಂಬದ ಸದಸ್ಯರ ಹೆಸರು ಕೂಡ ಕೇಳಬಂದ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ಅವರನ್ನ ಸಚಿವ ಸಂಪುಟದಲ್ಲಿ ಮುಂದುವರಿಸತಕ್ಕಂತ ಪ್ರಶ್ನೆ ಅಲ್ಲ. ಅಂತ ಭ್ರಷ್ಟ ಸಚಿವರನ್ನ ವಜಾ ಮಾಡಿ ಮತ್ತೆ ಅದ್ರ ಬಗ್ಗೆ CBI ತನಿಖೆ ಆಗ್ಬೇಕು, ಆ ನಿಟ್ಟಿನಲ್ಲಿ ಆದೇಶ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ನೋಡಿದ್ವಿ, ಲೂಟಿ ಮಾಡಿ ಯಾವ ರೀತಿ ಚುನಾವಣೆ ದುರ್ಬಳಕೆ ಆಯ್ತು ಅಂತೇಳಿ. ಇವತ್ತು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ದಿನಸಿ ಅಂಗಡಿಯಲ್ಲೂ ಕೂಡ ಇವತ್ತು ಹೆಂಡ ಮಾರಿಸುವಂತ ಕೆಲಸ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯವನ್ನ ಹುಡುಕರ ರಾಜ್ಯವನ್ನಾಗಿ ಮಾಡಕ್ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ. ಒಂದ್ ಕಡೆ ಗೃಹಲಕ್ಷ್ಮಿ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಗ್ರಾಮೀಣ ಭಾಗದ ಆ ಬಡ ಕುಟುಂಬದ ಜೀವನವನ್ನ ಹಾಳು ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥದ್ದು ಈ ರಾಜ್ಯದ ದುರಂತ. ಹಾಗಾಗಿ ನಾವು ಆಗ್ರಹ ಮಾಡ್ತೇವೆ, ಇಂಥ ಭ್ರಷ್ಟ ಇವತ್ತು ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು, ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು, ಮತ್ತೆ ಇವತ್ತು ರಾಜ್ಯಪಾಲರ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದೀರಿ, ಯಾರೋ ಶಾಸಕರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮನ ಜರುಗಿಸಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಈಗ ನಮ್ಮ JDSನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ರವರು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ತೇವೆ. ಎರಡೂ ಪಕ್ಷದ ಅಧ್ಯಕ್ಷರೇ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣ ಅವರೇ ಮತ್ತು ಎಲ್ಲ ಮೇಲ್ಮನೆ ಮತ್ತು ಕೆಳಮನೆಯ ಸದಸ್ಯರುಗಳೇ, ಇವತ್ತೇನು ಈ ಭ್ರಷ್ಟ ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಅವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕಳೆದ 3 ವರ್ಷಗಳಿಂದ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರದ ಬೊಕ್ಕಸವನ್ನ ಲೂಟಿ ಮಾಡದೇ ಕರ್ತವ್ಯ ಆಗಿದೆ ಬಿಟ್ರೆ ಬೇರೆಯವರು ಯಾವುದೇ ಅಭಿವೃದ್ಧಿಗೆ ಗಮನ ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ಜಗಜ್ಜಾಹಿರಾಗಿದೆ. ಇವತ್ತು ಸಾರ್ವಜನಿಕರು ಕೂಡ ಬೇಸತ್ತು ಹೋಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತೇವೆ. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಈ ಸರ್ಕಾರ ಬಂದ್ಮೇಲೆ ಸುಮಾರು 3 ಸಲ ದುಡ್ಡನ್ನ ಹೆಚ್ಚಿಸಿರ್ತಕ್ಕಂಥದ್ದು.
ಏನ್ ಬಡವರು ಕುಡಿತಕ್ಕಂತ ಏನ್ ಮದ್ಯದ ಬೆಲೆನ ಹೆಚ್ಚಿರ್ತಕ್ಕಂಥದ್ದು, ಈ ಭಾಗ್ಯಗಳು ಕೊಡೋದಕ್ಕೆ ಪುರುಷಾರ್ಥಕ್ಕೆ ಇವತ್ತು ಇಷ್ಟು ಹಣವನ್ನು ಹೆಚ್ಚಿಸಿ ಜನಗಳಿಂದನೇ ತೆರಿಗೆ ವಸೂಲಿ ಮಾಡಿ ಭಾಗ್ಯಗಳಿಗೆ ಕೊಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದೆ ಈ ಸರ್ಕಾರ. ಇದರಲ್ಲಿ ಸುಮಾರು 4 ರಿಂದ 6 ಸಾವಿರ ಹಣವನ್ನ ಇವತ್ತು ಲೂಟಿ ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. 6,000 ಕೋಟಿ ಹಣ ಲೂಟಿ ಆಗಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಇವತ್ತು ಇಂಥ ಭ್ರಷ್ಟ ಮಂತ್ರಿಗಳನ್ನ ಇಟ್ಕೊಂಡು ನೀವು ಯಾವ ರೀತಿ ಸರ್ಕಾರ ನಡೆಸ್ತೀರಾ ಸ್ವಾಮಿ? ಏನಾದ್ರು ನೈತಿಕತೆ ಇದೆಯಾ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಇವತ್ತು ಇಂಥ ಭ್ರಷ್ಟರು ಇವತ್ತು ವಾಲ್ಮೀಕಿ ಹಗರಣದಲ್ಲೂ ಮಾಡಿದ್ರು. ಜೈಲಿಗೆ ಹೋಗಿ ಬಂದವ್ರಿಗೆ ಮತ್ತೆ ಅವ್ರಿಗೆಲ್ಲರಿಗೂ ಕೂಡ ಮನೆ ಹಾಕ್ತಕ್ಕಂಥ ಕೆಲಸ ಮಾಡ್ತೀರಿ. ಮತ್ತೆ ಇಂಥ ಲೂಟಿ ಮಾಡಿದಂತ ಸಚಿವರನ್ನ ನೀವು ಇಟ್ಕೊಂಡು ಸರ್ಕಾರ ನಡೆಸ್ತೀರಿ. ಇದೆಲ್ಲ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಅವರಿಂದ ಮಾಡಬಾರದು ಕೆಲಸ ಮಾಡಿಸ್ತಕ್ಕಂಥದ್ದನ್ನ ಪರಿಪಾಠ ಮಾಡ್ಕೊಂಡಿದ್ದೀರಿ. ಈ ತರ ನಿಮ್ಮ ಅವ್ಯವಹಾರಗಳಿಗೆ ಕಡೆ ಆಗ್ತಕ್ಕಂಥ ಕೆಲಸ ಶೀಘ್ರದಲ್ಲೇ ಜನ ಕೊಡ್ತಾರೆ ನಿಮಗೆ ತೀರ್ಮಾನ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ದೇವರಾಜ್ ಅರಸು ಅವ್ರನ್ನು ಕೂಡ ನೀವು ಹಂಗೆ ನಡೆಸ್ಕೊಂಡ್ರಿ. ದೇವರಾಜ್ ಅರಸು ಅವರು ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಜಿ ಹುಜೂರ್ ಅನ್ಲಿಲ್ಲ ಅಂತ ಅವ್ರನ್ನೂ ಕೂಡ ತೆಗೆದು ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದವರು. ಅವ್ರ ಹೆಸರು ಹೇಳಕ್ ನಿಮಗೆ ನೈತಿಕತೆ ಇದೆಯಾ? ಇವತ್ತು ಖಂಡಿತ ದೇವರಾಜ್ ಅರಸು ಅವರು ಹಿಂದುಳಿದವರು ಎಲ್ಲಾ ಸಮಾಜದ ಬಡವರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ರು. ಅಂತವ್ರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದಂಥದ್ದು ಕೀರ್ತಿ ಕಾಂಗ್ರೆಸ್ಗೆ ಸಲ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೀವು ನಡ್ಕೊಂತ ಇರ್ತಕ್ಕಂಥದ್ದಕ್ಕೆ ಜನಗಳು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇದೆಲ್ಲದನ್ನು ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಏನ್ ಮಾಡ್ತಾ ಇದೀವಿ. ಖಂಡಿತ ಇವತ್ತು ಮಂತ್ರಿಗಳು ರಾಜೀನಾಮೆ ಕೊಡೋವರೆಗೂ ನಮ್ಮ ಉಗ್ರ ಹೋರಾಟ ಎರಡೂ ಪಕ್ಷದ್ದು ಇರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಿನ್ನೆನೂ ಕೂಡ ನಾವು ನೋಡಿದ್ವಿ, ಸುಮಾರು 300 ರಿಂದ 400 ಕೋಟಿ ಹಣ ಯಾರ್ದು ಅಂತ ಇವತ್ತು ಪತ್ತೆ ಆಗ್ಬೇಕು. ಅದು ಇವತ್ತು ಹೋಗಿರ್ತಕ್ಕಂಥ ಹಣ ಇವತ್ತು ಇಂಥ ಲೂಟಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸುವಂತ ಕೆಲಸ ಇವತ್ತು ನಿಮ್ಮ ವರಿಷ್ಠರಿಗೆ ಏನು ರಾಷ್ಟ್ರಕ್ಕೆ ಕಳಿಸುವಂತ ಕೆಲಸ ಏನ್ ಮಾಡ್ತಾ ಇದ್ರಿ. ಖಂಡಿತ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮುಂದಿನ ದಿನಗಳ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಈಗ ಆರ್ ಅಶೋಕ್ ಅವರು ಉದ್ದೇಶಿಸಿ ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.